ಈ ಸ್ವಾತಂತ್ರ್ಯ ಏನು ನಮಗೆ ಬಂತು ಆದ್ರ ಹಿಂದೆ ಸಾವಿರಾರು ಲಕ್ಷಾಂತರ ಜನರ ತ್ಯಾಗ ಬಲಿದಾನಗಳಿದೆ. ಜೊತೆಗೆ ಭಾರತಕ್ಕೆ ಇಡೀ ವಿಶ್ವದಲ್ಲೇ ಒಂದು ಮಹತ್ ಖ್ಯಾತಿ ಇದೆ. ರಕ್ತಪಾತ ರಹಿತವಾಗಿ ಸ್ವಾತಂತ್ರ್ಯ ಪಡೆದಂತ ಏಕೈಕ ದೇಶ ಅಂತಕ್ಕಂಥ ಒಂದು ದೊಡ್ಡ ಖ್ಯಾತಿ ನಮಗಿದೆ. ಅದಕ್ಕೆ ಕಾರಣೀಭೂತ ಆದಂತವರು ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಆದಿಯಾಗಿ ಅಂಬೇಡ್ಕರ್ ಇರ್ಬೋದು, ನೆಹರೂರವ್ರು ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ಅವತ್ತೇನ್ ಲಾಲ್ ಬಾಲ್ ಪಾಲ್ ಅಂತ ಕರೀತಾ ಇದ್ದು ಅವರೆಲ್ಲರೂ ಕೂಡ ಅದರ ಜೊತೆಗೆ ಸಾವಿರಾರು ರೈತರ, ಕಾರ್ಮಿಕರ, ವಿದ್ಯಾರ್ಥಿಗಳ, ವಕೀಲರ, ಹಿರಿಯ ವ್ಯಕ್ತಿಗಳ ತ್ಯಾಗ ಬಲಿದಾನಗಳು ಅದರಿಂದ ಅಡಗಿದೆ. ಹಾಗಾಗಿ ನಮ್ಗೆ ಯಾರಿಗೂ ಕೂಡ ಆ ಸ್ವಾತಂತ್ರ್ಯ ರಹಿತವಾದ ಜೀವನದ ಸನ್ನಿವೇಶಗಳು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಒಂದು ತಿಳ್ಕೋಬೇಕಾಗಿದೆ, ಇವತ್ತೆಲ್ಲ ವಿಚಾರಗಳನ್ನ ವಿಕೃತಿ ಮಾಡ್ತಾ ಇದ್ದಾರೆ, ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಕೆಲವು ವಿಶ್ವವಿದ್ಯಾಲಯಗಳಲ್ಲೇ ಆ ಕೆಲಸ ನಡೀತಾ ಇರೋದನ್ನ ಗಮನಿಸ್ತಾ ಇದೀವಿ. ಆ ಜೊತೆಗೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ, ಸ್ವಾತಂತ್ರ್ಯ ಅಂದ್ರೆ ಸ್ವೇಚ್ಛಾಚಾರ ಅನ್ನೋ ಮನೋಭಾವನೆಗೆ ನಾವು ಬಂದ್ಬಿಟ್ಟಿದೀವಿ. ನನಗೆ ಸ್ವಾತಂತ್ರ್ಯ ಇದೆ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತೇಳಿ. ಆದ್ರೆ ಮಕ್ಕಳೇ ತಿಳ್ಕೊಳ್ಳಿ, ಸ್ವಾತಂತ್ರ್ಯ ಅಂದ್ರೆ ಸ್ವೇಚ್ಛಾಚಾರ ಅಲ್ಲ, ಸ್ವೇಚ್ಛೆಯಿಂದ ವರ್ಸೋದಲ್ಲ. ನಿರ್ಬಂಧ ರಹಿತವಾದಂತಹ ಸ್ವಾತಂತ್ರ್ಯ ನಮಗೆ ಸಾಧ್ಯವೇ ಇಲ್ಲ. ಬಹುಶಃ ನಿರ್ಬಂಧ ರಹಿತವಾದ ಸ್ವಾತಂತ್ರ್ಯ ಮಾನವ ನಾಗರಿಕನಾಗಿಂತ ಮುಂಚೆ ಕಾಡಿನಲ್ಲಿ ಏನು ಅನಾಗರಿಕನಾಗಿ ಪ್ರಾಣಿಗಳಿಗೆ ಸಮನಾದ ಜೀವನ ನಡೆಸ್ತಾ ಇದ್ದ ಆ ಸಂದರ್ಭದಲ್ಲಿ ಮಾತ್ರ ನಿರ್ಬಂಧ ರಹಿತವಾದ ಸ್ವಾತಂತ್ರ್ಯ ಸಾಧ್ಯ ಇತ್ತೇನೋ. ಆದ್ರೆ ಇವತ್ತು ನಾವು ಸ್ವಾತಂತ್ರ್ಯ ಅಂದ್ರೆ ಸ್ವೇಚ್ಛಾಚಾರ ಮನೋಭಾವನೆಗೆ ಹೋಗಿ ನಮ್ಮ ಸ್ವಾತಂತ್ರ್ಯಕ್ಕೆ ಏನಾರು ಧಕ್ಕೆ ಬಂದು ಎಲ್ಲರೂ ಕೂಡ ಸ್ವೇಚ್ಛಾಚಾರದಿಂದ ವರ್ತಿಸ್ತಾ ಹೋಗಿ ನನಗೆ ಬೇಕಾದ್ದನ್ನ ಮಾಡ್ತೀನಿ, ನಾನು ದೇಶ ವಿದ್ರೋಹಿ ಕೃತ್ಯಗಳನ್ನೇ ಮಾಡ್ತೀನಿ, ನಾನು ಭಯೋತ್ಪಾದನಾ ಕೃತ್ಯಗಳಲ್ಲಿ ಪಾಲ್ಗೊಳ್ತೀನಿ, ದೇಶ ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ, ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮವ ಕೊಡಿಸಿದ ಮಹಾದಿನ.
ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಹತ್ತಾರು ಭಾಷೆಗಳ ಹೆತ್ತೋಳಮ್ಮ, ನಿನ್ನ ಮಡಿಲಲ್ಲಿ ಗಂಗೆ ತುಂಗೆ ನಗುತ್ತಾರಮ್ಮ. ಅನ್ಯರು ಬಂದರೂ ಮುದ್ದಾಡುವ ತಾಯಿ, ನಮ್ಮೋರ ಅಪ್ಪಿಕೊಂಡು ನಲಿದಾಡುವೆ. ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ಲೋಕವೇ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ, ವಂದೇ ಮಾತರಂ ಎಂಬ ನಾಮದ ಗಂಧವಿದೆ. ನುಡಿಯೆಲ್ಲವನ್ನೇ ಧನ್ಯ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.